ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವೆ ನಡೆದಂಥ 3 ODIನಲ್ಲಿ 3-3 ಕೂಡ ಇಂಡಿಯಾ ಗೆದ್ದಿದೆ ಫ್ರೆಂಡ್. ಇಂಗ್ಲೆಂಡ್ನ ವೈಟ್ ವಾಶ್ ಮಾಡಿದೆ ಫ್ರೆಂಡ್. ಈ ಒಂದು ವೈಟ್ ವಾಶ್ ಮಾಡೋ ಮೂಲಕ ಈ ಒಂದು ಸರಣಿ 3-0 ಅಂತರದಲ್ಲಿ ಇಂಡಿಯಾ ಗೆದ್ದಿದೆ ಫ್ರೆಂಡ್. ಟೋಟಲ್ ಹೇಳ್ಬೇಕಂದ್ರೆ ಇಂಗ್ಲೆಂಡು ಫೈಟ್ ಕೊಡೋಕೆ ಬಂದಿತ್ತು ಅಥವಾ ನೋಡೋಣ ಟೆಸ್ಟ್ ಮಾಡೋಣ ಇಂಡಿಯಾದವ್ರು ಹೇಗೆ ಆಡ್ತಾರೆ ಅಂತ ಟೆಸ್ಟ್ ಮಾಡೋಕೆ ಬಂದಿತ್ತು ಅನ್ನೋದು ಕೂಡ ಗೊತ್ತಾಗ್ತಲ್ಲ. ಯಾಕಪ್ಪ ಅಂದರೆ ಇವರು ಈ ಒಂದು ಸೀರೀಸ್ನಲ್ಲಿ ಫೈಟೇ ಕೊಟ್ಟಿಲ್ಲ ಫ್ರೆಂಡ್ ಇಂಡಿಯಾಗೆ. ಕೊನೆ ತನಕ ಹೋಗಿ ಫೈಟು ಒಟ್ಟು ಎರಡು ಕಡೆ ಯಾರು ಗೆಲ್ತಾರಪ್ಪ ಅನ್ನೋ ರೀತಿ ಏನು ಫೈಟೇ ಕೊಡಲಿಲ್ಲ. ಆ 2020 ಸೀರೀಸ್ ಕೂಡ ಹಾಗೆ ಐತಿ. ಈ ODI ಸೀರೀಸ್ನಲ್ಲಿ ಕೂಡ ಒಂದು ಸೈಡ್ ಕಂಪ್ಲೀಟ್ ಇತ್ತು ಫ್ರೆಂಡ್. ಏನಾದರೂ ಇಂಡಿಯಾ ಕಡೆ ಈ ಒಂದು ಮ್ಯಾಚ್ ಇಂಡಿಯಾ ಕಡೆ ಅಂತ ಫಿಕ್ಸ್ ಆಗೋ ರೀತಿ ಇತ್ತು ಫ್ರೆಂಡ್. ಟೋಟಲಿಗೆ ಎಲ್ಲೂ ಕೂಡ ಫೈಟ್ ಕೊಟ್ಟಿಲ್ಲ. ಆದರೆ ಈ ಒಂದು ಪ್ರದರ್ಶನ ನೋಡಿ ಬ್ರೆಂಡನ್ ಮಕ್ಕಲಮ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಫ್ರೆಂಡ್. ಏನಪ್ಪ ಅಂದರೆ ಇಂಡಿಯಾ 3-3 ಗೆದ್ದು ಕೂಡ ನಮ್ಮ 3-3 ಸೋತಿದ್ರು ಕೂಡ ಫರಕ್ ಬೀಳಲ್ಲ ನಮಗೆ. ಏನಾದರೂ ನಾವು ಚಾಂಪಿಯನ್ ಟ್ರೋಫಿನೋ ಇವರು ಫೈನಲಲ್ಲಿ ಹಾಗೆ ಸೆಮಿಫೈನಲ್ಲಿ ಒಂದೇ ಸಲ ನಾವು ಸೋತಿಸಿ ಸಾಕು. ಈ 3 ಸೋತಿದ್ದು ಒಂದೇ ಸಲಕ್ಕೆ ರಿಕವರ್ ಆಗುತ್ತೆ. ನಾವು ಟೋಟಲ್ ಆಗಿ ಚಾಂಪಿಯನ್ ಟ್ರೋಫಿನ ಇವರು ನೋಡ್ಕೊತೀವಿ ಅಂದು ಹೋಗಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಹೇಳಿಕೆ ಬ್ರೆಂಡನ್ ಮಕ್ಕಲಮ್ ಇಂಗ್ಲೆಂಡ್ ಟೀಮು ಇಂಡಿಯಾಕ್ಕೆ ಚಾಂಪಿಯನ್ ಟ್ರೋಫಿಗೆ ಹೇಗೆ ಫೈಟ್ ಕೊಡುತ್ತೆ ನೋಡೋಣ ಫ್ರೆಂಡ್. ಇವರು ಹೀಗೆ ಹೇಳಿ ಹೋಗಿದ್ದಾರೆ. ಈಗ ಹೇಳೋಕ್ಕೆ ಕಾರಣ ಏನಪ್ಪ ಅಂದರೆ ಮತ್ತೆ 3-3 ಸೋತ್ರೆ ಮತ್ತೇನು ಹೇಳ್ತಾರೆ ಫ್ರೆಂಡ್. ಅವರು ಏನೂ ಹೇಳೋಕ್ಕೆ ಅವಕಾಶ ಇರೋದಿಲ್ಲ ಅವ್ರಿಗೆ. ಯಾಕಪ್ಪ ಅಂದರೆ 3-3 ರೀಜನ್ ಹೇಳ್ಕೊತ ಹೋದರೆ ರೀಜನ್ ಸುಮ್ಮನೆ ರೀಜನ್ ಆಗ್ತಾ ಇರುತ್ತೆ. ಹಾಗಾಗಿ ಹೀಗೆ ಹೇಳಿ ಹೋದರೆ ಚಾಂಪಿಯನ್ ಟ್ರೋಫಿಗೆ ಈಗ ಒಂದು ಭಯ ಇರುತ್ತೆ. ಆ ಒಂದು ಭಯದಲ್ಲಿ ಪ್ರೆಸೆಂಟ್ ಆಡಿ ಸೋಲ್ತಾರೆ ಅನ್ನೋ ರೀತಿ ಮೈಂಡ್ಸೆಟ್ ಇಟ್ಕೊಂಡಿದ್ದಾರೆ ಬ್ರೆಂಡನ್ ಮಕ್ಕಲಮ್. ಆ ರೀತಿ ಏನೂ ಆಗಲ್ಲ. ಇಂಡಿಯಾ ಎಲ್ಲ ವಿಭಾಗದಲ್ಲಿ ಸ್ಟ್ರಾಂಗ್ ಇದೆ ಟೋಟಲ್ ಆಗಿ ಫ್ರೆಂಡ್. ಟೋಟಲ್ ಆಗಿ ಇಂಗ್ಲೆಂಡ್ ಮತ್ತೆ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ತಾರೆ ಫ್ರೆಂಡ್. ಟೋಟಲ್ ಆಗಿ 3 ಸಲ ಈ ಒಂದು ಸೀರೀಸಲ್ಲಿ 3 ಸಲ ಟಾಸ್ ಗೆದ್ದಿದೆ. 3 ಸಲಲ್ಲಿ 2 ಸಲ ಬ್ಯಾಟಿಂಗ್ ತೊಗೊಂಡು ಎಡವಿದ್ರೆ ಮತ್ತು ಕೂಡ 3ನೇ ಸಲ ಟಾಸ್ ಗೆದ್ದು ಬಾಲಿಂಗ್ ತೊಗೊಂಡು ಕೂಡ ಎಡವಟ್ ಆಗ್ತದೆ ಫ್ರೆಂಡ್. ಈ ಒಂದು ಪಿಚ್ನಲ್ಲಿ ಡಿಫ್ರೆನ್ಸ್ ಆಗಲ್ಲ. ನೀವು ಫಸ್ಟ್ ಬ್ಯಾಟಿಂಗ್ ಮಾಡು ಸೆಕೆಂಡ್ ಮಾಡಬೇಡು, ಡಿಫ್ರೆನ್ಸ್ ಆಗಲ್ಲ. ಇಲ್ಲಿ ಚೆನ್ನಾಗಿಂತ ಪ್ರದರ್ಶನ ಕೊಡಬೇಕಂತ ಆಲ್ರೆಡಿ ನಾನು ಹೇಳಿದ್ದೆ. ಅದು ಇಂಡಿಯಾ ಚೆನ್ನಾಗಿಂತ ಪ್ರದರ್ಶನ ಕೊಟ್ಟಿತ್ತು ಇದರಲ್ಲಿ. ಹಾಗಾಗಿ ಈ ಒಂದು ಟಾಸ್ ಗೆದ್ದ ಇಂಗ್ಲೆಂಡ್ ಫಸ್ಟು ಬಾಲಿಂಗ್ ಆಯ್ಕೆ ಮಾಡ್ತು. ಫಸ್ಟ್ ಬಂದ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್. ಹಾಗೆ ಶುಭ್ಮನ್ ಗಿಲ್ ಚೆನ್ನಾಗಿರುವಂಥ ಪ್ರದರ್ಶನ ಕೊಟ್ಟರೆ ರೋಹಿತ್ ಶರ್ಮಾ 6 ರನ್ನಿಗೆ 1 ವಿಕೆಟು ಹೋಯಿತು. ಆವಾಗ ಬಂದ ವಿರಾಟ್ ಕೊಹ್ಲಿ ಚೆನ್ನಾಗಿರುವಂಥ ಪ್ರದರ್ಶನ ಕೊಡ್ತಾಯಿದ್ರು. ಈ ಕಡೆ ಶುಭ್ಮನ್ ಗಿಲ್ ಕೂಡ ಚೆನ್ನಾಗಿರುವಂಥ ಪ್ರದರ್ಶನ ಕೊಡ್ತಾಯಿದ್ರು. ಟೋಟಲ್ ಆಗಿ ಶುಭ್ಮನ್ ಗಿಲ್ ಅವರ ಒಂದು GT ಹೋಮ್ ಗ್ರೌಂಡಲ್ಲಿ ಚೆನ್ನಾಗಿರುವಂಥ ಪ್ರದರ್ಶನ ಕೊಡ್ತಾಯಿದ್ರು. ಟೋಟಲ್ ಆಗಿ 57 ರನ್ನಿಗೆ ವಿರಾಟ್ ಕೊಹ್ಲಿ ವಿಕೆಟ್ ಹೋಯಿತು. ಅಲ್ಲಿಗೆ ಬಂದ ಶ್ರೇಯಸ್ ಅಯ್ಯರ್ ಗಿಲ್ ಜೊತೆಗೆ ಕೂಡ ಚೆನ್ನಾಗಿರುವಂಥ ಪ್ರದರ್ಶನ ಕೊಟ್ಟರು. ಗಿಲ್ಲು ಕೂಡ ಸ್ಪಾಟಿಗೆ ಬೇಗನೆ ರನ್ ಮಾಡ್ತಾಯಿದ್ರು. ಅವರು 112 ರನ್ ಮಾಡಿ ಔಟ್ ಆದರು ಫ್ರೆಂಡ್. ಅವ್ರ ಜೊತೆಗೆ ಬಂದ ಶ್ರೇಯಸ್ ಅಯ್ಯರ್ 78 ಮಾಡಿ ರನ್ ಔಟ್ ಆದರೆ, ಈ ಕಡೆ ಬಂದ ಕೆಎಲ್ 40 ರನ್ ಮಾಡಿ ಟೋಟಲ್ ಆಗಿ 365 ರನ್ನ ಟಾರ್ಗೆಟ್ ಕೊಡ್ತು ಇಂಗ್ಲೆಂಡ್ಗೆ. ಈ ಒಂದು ಇಂಗ್ಲೆಂಡ್ ಬೆನ್ನತ್ತಿದ ಟಾರ್ಗೆಟ್ ಚೆನ್ನಾಗಿರುವಂಥ ಅರಮನೆ ಸಿಕ್ತು. 5 ಓವರಿಗೆ 50 ರನ್ ಮಾಡಿದರು, 1 ವಿಕೆಟ್ ಕಳ್ಕೊಳ್ಳಿದ್ದಾಗೆ. ಆವಾಗ 1 ವಿಕೆಟ್ ಹೋಯಿತು, ಮತ್ತೆ ರನ್ ಬಂತು. ಆವಾಗಿಂದ 1 ವಿಕೆಟ್ಗೆ 100 ಚಿಲ್ಲರೆ ರನ್ ಮಾಡಿದ್ರು. ಅಲ್ಲಿಂದ ವಿಕೆಟ್ ಹೋಯ್ತು. ಟೋಟಲ್ ಆಗಿ ಆಲ್ಔಟ್ ಆದರು. 214 ರನ್ನಿಗೆ ಆಲ್ಔಟ್ ಆದರು. ಈ ಒಂದು ಆಲ್ಔಟ್ ಆಗೋ ಮೂಲಕ 142 ರನ್ನಿಂದ ಇಂಡಿಯಾ ಗೆದ್ದಿದೆ ಫ್ರೆಂಡ್. ಟೋಟಲಿಗೆ ಹೇಳ್ಬೇಕಂದ್ರೆ 142 ರನ್ನ ಇಂಡಿಯಾ ಗೆದ್ದಿದೆ ಅಂದರೆ ಇದು ಯಾವುದೇ ಒಂದು ಬಾಂಗ್ಲಾದೇಶ ಆಯಿತು, ಕೆನ್ಯಾ ಆಯಿತು, ಅವರು ಇದ್ರಿಗೆ ಆಡಿ ಗೆದ್ದೋ ರೀತಿ ರಿಸಲ್ಟ್ ಕಾಣ್ತಾ ಇದೆ ಫ್ರೆಂಡ್. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಇಂಗ್ಲೆಂಡ್ ಎಲ್ಲಿ ಕೂಡ ಫೈಟ್ ಕೊಡಲಿಲ್ಲ ಈ ಒಂದು 3ನೇ ODIನಲ್ಲಿ. ಟೋಟಲ್ ಹೇಳ್ಬೇಕಂದ್ರೆ ನಮ್ಮೊಂದು ಬಾಲರ್ 2-1 ಎಲ್ಲ ಬಾಲರು ಕೂಡ ಚೆನ್ನಾಗಿರುವಂಥ ಪ್ರದರ್ಶನ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ವಿಕೆಟ್ ತಗೊಂಡಿದ್ದಾರೆ. 1-2 ತಗೊಂಡಿದ್ದಾರೆ. ಈ ಒಂದು ಸರಣಿ 3-0 ಅಂತರದಿಂದ ಇಂಡಿಯಾ ಗೆದ್ದಿದೆ ಫ್ರೆಂಡ್. ಟೋಟಲ್ ಹೇಳ್ಬೇಕಂದ್ರೆ ಈ ಒಂದು ಸೀರೀಸ್ನಲ್ಲಿ ಚೆನ್ನಾಗಿರುವಂಥ ಪ್ರದರ್ಶನ ಕೊಟ್ಟಿದ್ದು ಶುಭ್ಮನ್ ಗಿಲ್ ಮ್ಯಾನ್ ಆಫ್ ದ ಮ್ಯಾಚ್, ಮ್ಯಾನ್ ಆಫ್ ದ ಸೀರೀಸ್. ಹಾಗೆ ಇವರೊಂದು ಬ್ಯಾಟಿಂದ ಚೆನ್ನಾಗಿರುವಂಥ ಪ್ರದರ್ಶನ ಕೊಡ್ತಾ ಇದೆ. ಹಾಗೆ ಇವರನ್ನು ನೋಡ್ತಾ ಇದ್ದರೆ ಶುಭ್ಮನ್ ಗಿಲ್ ನೋಡ್ತಾ ಇದ್ದರೆ ವಿರಾಟ್ ಕೊಹ್ಲಿ, ಫ್ಯೂಚರ್ ವಿರಾಟ್ ಕೊಹ್ಲಿ ಅನ್ನೋ ರೀತಿ ಬ್ಯಾಟ್ ಮಾಡ್ತಾ ಇದ್ದಾರೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಸೀರೀಸ್ನಲ್ಲೇ ಚೆನ್ನಾಗಿರೋ ಪ್ರದರ್ಶನ ಕೊಟ್ಟಿದ್ದು ಶುಭ್ಮನ್ ಗಿಲ್. ಟೋಟಲ್ ಹೇಳ್ಬೇಕಂದ್ರೆ ಈ ಒಂದು ಚಾಂಪಿಯನ್ ಟ್ರೋಫಿಗೆ ಇದೇ ರೀತಿ ಪ್ರದರ್ಶನ ಕೊಟ್ಟರೆ ಮುಂದಿನ ದಿನದಲ್ಲಿ ಶುಭ್ಮನ್ ಗಿಲ್ಗೆ ಒಂದು ಜೂನಿಯರ್ ವಿರಾಟ್ ಕೊಹ್ಲಿ, ಜೂನಿಯರ್ ಸಚಿನ್ ತೆಂಡೂಲ್ಕರ್ ಆಗುವಂಥ ಚಾನ್ಸಸ್ ಇದೆ. ನೋಡೋಣ ಫ್ರೆಂಡ್ ಇದೇ ರೀತಿ ಪ್ರದರ್ಶನ ಕೊಹ್ಲಿ ಅಂತ ತಿಳಿಸೋಣ. ಟೋಟಲ್ ಆಗಿ ಈ ಒಂದು ಸೀರೀಸ್ ಇಂಡಿಯಾ ಕಡೆ ಹೋಗಿದೆ. ಇನ್ಮೇಲೆ ಚಾಂಪಿಯನ್ ಟ್ರೋಫಿ ಬರ್ತಾ ಇದೆ. ಚಾಂಪಿಯನ್ ಟ್ರೋಫಿಗೆ ನಿಮ್ಮ ಮುಂದೆ
ಅಲ್ಲಿ ಕೂಡ ಇದೇ ರೀತಿ ಅಪ್ಡೇಟ್ ನಿಮಗೆ ಒಂದು ಸಿಗ್ತಾ ಇರುತ್ತೆ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಗೆ ಅನಿಸುತ್ತಾ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಅಂತ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಷಯ ಟೇಕ್ ಕೇರ್, ಬಾಯ್.